ಇವತ್ತಂತೂ ನೋಡ್ರಿ ನಾನು ಮನೆ ತೊಳ್ಕೊಳಕತ್ತೀನಿ. ಯಾಕಂದ್ರೆ ಗಾಡಿನೂ ಇಲ್ಲಿ ಹಚ್ಚಿದ್ರು ಅವರು. ಗಾಡಿಗೆ ಒಂದು ಸ್ವಲ್ಪ ನೀರು ಹಾಕಿದ್ದೆ ನಾನು ತೊಳಿಬೇಕಂತೇಳಿ. ಬೇಡ ಅಲ್ಲೇ ಗುಮ್ಮಿಗೆ ಒಯ್ದು ತೊಳಿತೀನಿ ಅಂತೇಳಿ ಕೆಸಿಂದ ಇಲ್ಲೇ ಮನೆ ಬಗಲಾಗೆ ಗುಮ್ಮಿ ಅದಲ್ರಿ. ಆ ನೀರಿನಂತೂ ಒಟ್ಟ ಟೆನ್ಷನ್ ಇಲ್ರಿ ನಮ್ಗೆ. ಯಾಕಂದ್ರೆ 5 ಗಂಟೆನೇ ಗಂಟೆ ನೀರು ಅಂತೇಳಿ 5:15 ಬರ್ತಾವ್ರಿ. ಒಂದು ಬ್ಯಾರಲ್ದಷ್ಟು ಬರ್ತಾವ್ರಿ ಅವು ನೀರು. ಅವು ಬ್ಯಾರಲ್ದಷ್ಟು ಬಂದ್ರೆ ಭೀ ಕುಡ್ಲಿಕ್ಕೆ ಮತ್ತು ಒಂದು ಬ್ಯಾರಲ ತುಂಬ್ತದ್ರಿ. ನೀರಂತೂ ಭಾಳ ಕಂಬಿದ್ದರೆ ಇಲ್ಲೇ ಮಗಲಾಗಿ ಗುಮ್ಮಿ ಅದಾರಿ. ನೀರಿನಂತೂ ಒಟ್ಟ ಟೆನ್ಷನ್ ಇಲ್ಲ. ಹಾಗಾಗಿ ಅಲ್ಲೇ ಗುಮ್ಮಿ ಬಿಲಕ್ಕೆ ಒಯ್ದು ತೊಳಿತೀನಿ ಅಂತ ಕೇಸಿಂದು ತೊಗೊಂಡು ಹೋದ್ರು ಅವ್ರು ಬೇರೆ ಗಾಡಿ. ಒಂದು ಸ್ವಲ್ಪ ಈಗ ಇದು ಫರ್ಸಿ ಅಂತೂ ಭಾಳ ಹೊಲಸಾಗಿದ್ರಿ. 2 ದಿನ ಆಯಿತು ಮನೆ ತೊಳೆದಿದ್ದಿಲ್ಲ. ಅದಕ್ಕಾಗಿ ಇವತ್ತು ಮನೆ ತೊಳಿಬೇಕಂತ ಹೇಳಿ ಕೇಸಿಂದು ಅಷ್ಟು ಮನೆ ತೊಳ್ಕೊಂಡು ಬಂದೀನಿ. ಒಳಗಿನ ಮನೆಗಳು ಎಲ್ಲ ತೊಳ್ಕೊಂಡು ಬಂದೀನಿ. ಆದ್ರೆ ಇದೊಂದು 2 ಉಳಿದಿದ್ದು. ಒಳಗಿನಂತೂ ಜಾಸ್ತಿ 2 ಕೊಲಿ ಅಂತೂ ಪರ್ಸಿವರಿ. ಅವೆಲ್ಲ ತಿಕ್ಕದಂತೂ ಟೆನ್ಷನ್ ಇಲ್ಲ ನನಗೆ. ಏನು ತಿಕ್ಕಿದ್ರು ಒಂದು ಸ್ವಲ್ಪ ಪಡಸಲ್ಗಿ ಒಂದು ತಿಕ್ಕದ ಒಂದೇ ತಿಕ್ಕದ. ಇವೆರಡು ಕೊಲಿ ಅಂತೂ ಇವೆರಡು ಹೊರಗೆ ಈ ಕಡೆ ಒಂದು ಸ್ವಲ್ಪ ಫರ್ಸಿ ಹಾಕಿದ್ದೇವ್ರಿ. ಯಾಕಂದ್ರೆ ಸುಮ್ಮ ಗಾಡಿ ಅದು ನಿಂದ್ರಿಸಕ್ಕೆ ಬರ್ತದೆ ಮಳೆ ಬಂದಾಗದ ಅಂತೇಳಿ ಕುರಿ ಬಗಲಾಗ ಅದಿಟ್ಟು ಫರ್ಸಿ ಹಾಕಿದ್ದೇವ್ರಿ. ಅದಕ್ಕಾಗಿ ಅಲ್ಲಿ ಗಾಡಿ ನಿಂದಿರ್ಸ್ತಾರಲ್ರಿ, ಭಾಳ ಹೊಲಸಾಗಿಬಿಡ್ತಾರೆ ಅದು. ಮುಂಜಾನೆ ಗಾಡಿ ತಂದು ನಿಂದಿರ್ಸ್ತಾರೆ ಅಲ್ಲಿ. ಅದಕ್ಕಾಗಿ ಎಲ್ಲ ಚಾಕಿನ ಹೊಲಸು ಹತ್ತಿಕೆಸಿಂದ ಭಾಳ ಹೊಲಸಾಗ್ತದ್ರಿ ಅದು. ಅದಕ್ಕಾಗಿ ಅದೊಂದು ಸ್ವಲ್ಪ ನಿರ್ಮ ಹಾಕಿ ಬ್ರಸ್ಸಲ್ಲೇ ತಿಕ್ಕೊಂಡಿದ್ರಿ. ಮತ್ತು 2 ದಿನ ಮತ್ತು 2-3 ದಿನ ತಿಕ್ಕೋದಾಗಂಗಿಲ್ಲ ಅಂತೇಳಿ. ಯಾಕಂದ್ರೆ ನಾನು ಒಂದು ಸ್ವಲ್ಪ ಹೊಲಕ್ಕೆ ಹೋದ್ನಂದ್ರೆ ಜಾಸ್ತಿನೂ ಇದು ಮಾಡೋದಾಗಂಗಿಲ್ಲ ರೀ. ಅದಕ್ಕಾಗಿ ಇವತ್ತು ಒಂದು ಸ್ವಲ್ಪ ಲೇಟ್ ಆದರೆ ಆಗಲ್ಲಕ್ಕ ಅಂತೇಳಿ ಕೇಸಿಂದ ಇವೆಲ್ಲ ತಿಕ್ಕೊಂಡು ಬಿಟ್ರಿ. ಆಯ್ತು ರೀ. ಇದಿಷ್ಟು ತೊಳ್ಕೊಂಡೀನಿ. ಈಗ ನೀರು ಹಾಕಿ ಪೈಲೆ ಒಂದು ಸ್ವಲ್ಪ ನಿರ್ಮ ಹಾಕಿ ತಿಕ್ಕೊಂಡಿದ್ರಿ ಇವೆರಡು. ಈಗ ಒಂದು ಸ್ವಲ್ಪ ಬರಗಿಲೆ ಎಲ್ಲ ವಾತಿಕೆಸಿಂದ ಅದಿಷ್ಟು ಒಂದು ಸ್ವಲ್ಪ ಅರಿವಿಲಿ ಒರೆಸ್ಕೊಳಕತ್ತೀನಿ ರೀ. ಯಾಕಂದ್ರೆ ಹುಡುಗರಂತೂ ಒಟ್ಟ ಕೇಳಂಗಿಲ್ಲ ರೀ, ಸಣ್ಣವ್ರು ಇರ್ತಾರಲ್ರಿ. ಒಂದು ಸ್ವಲ್ಪ ಇನ್ನು ಹಸಿ ಇದ್ರೂ ಹೋಗ್ಬೇಡ ಅಂದ್ರೂ ಎಲ್ಲ ತಿರುಗಾಡಿಕೆಸಿಂದ ಫುಲ್ ಮತ್ತು ಹೊಲ್ಸ್ಕೊಂಡು ಬಿಡ್ತಾರೆ. ಅದಕ್ಕಾಗಿ ಒಂದು ಸ್ವಲ್ಪ ನೀರೆಲ್ಲ ಒರೆಸಿದ್ರೆ ಮತ್ತು ದೊಡ್ಡ ಒಣಗ್ತದೆ ಅಂಥೇಳಿ ಅದಿಷ್ಟು ನೀರು ಒಣಸ್ಕೊಳಕತ್ತೀನಿ ರೀ. ಇದೊಂದು ಒರೆಸ್ಕೊಳ್ಳೋದ ರೀ. ಈಗ ಇನ್ನೊಂದು ಅದಲ್ರಿ ಚಿಗಡಿ ಅದರ ರಂಗೋಲಿ ಹಾಕೋಲ್ಲ ಅಂತೂ ಅದಿಷ್ಟು ಅದೊಂದು ಸ್ವಲ್ಪ ಒರೆಸ್ಕೊತೀನಿ. ಅಡುಗೆ ಮನೆ ಅದು ಎಲ್ಲ ತೊಳ್ಕೊಂಡು ಬಿಟ್ಟೇನಿ ರೀ ನಾನು. ಒಲೆ ಗಿಲಿ ಎಲ್ಲ ತೊಳ್ಕೊಂಡೀನಿ. ಈಗ ನೋಡ್ರಿ ಇದೊಂದು ಒರೆಸ್ಕೊಂಡು ಅಡುಗೆ ಮಾಡ್ಬೇಕ್ರಿ ನಾ. ಯಾಕಂದ್ರೆ ಇವತ್ತು ಅಡುಗೆಗೂ ಭಾಳ ಲೇಟ್ ಆಗ್ಯದ್ರಿ. ಹೊಲಕ್ಕೆ ಹೊತ್ತೇನು ರೀ ನೋಡೋದ್ರಾಗ ಏರ್ ಬಿಡ್ತದೆ ಅಡುಗೆ ಮಾಡ್ಬೇಕಾದ್ರೆ. ಮುಂಜಾನೆ ಎದ್ದೀವಿ ಅನ್ನೋದ್ರಾಗ 8 ಆಗಿಬಿಡ್ತೀರಿ. 8 ಆಗ್ಯದ್ರ ಅನ್ನೋದ್ರಾಗ 9 ಆಗಿಬಿಡ್ತದೆ ಅಡುಗೆ ಮಾಡ್ಬೇಕು ಅನ್ನೋದ್ರಾಗ. ಏನ್ರಿ ಮಾಡ್ಬೇಕ್ರಿ, ಒಂದು ಸ್ವಲ್ಪ ಬ್ಯಾಳೆ ಸಾರು ಮಾಡ್ಬೇಕಲ್ಲತ್ತೀನಿ ರೀ ಇವತ್ತು. ಯಾಕಂದ್ರೆ ಮೊದಲು ಬ್ಯಾಳೆ ಸಾರು ಬೇಕ್ರಿ ನಮ್ಮ ಮನೆಯಾಗಂತೂ. ಏನು ಗಟ್ಟಿ ಉಣ್ಗಿ ಮಾಡ್ಲಿಕ್ಕೆ ಅಟ್ಟೆ ಐತ್ರಿ. ಮೊದಲು ಯಾವ್ದು ಎದ್ರದಾಗ ಮಾಡಲಾಗ ಕರಿಬೇಳೆ ಸಾಂಬಾರು ಮಾಡ್ಬೇಕ್ರಿ. ಯಾವ್ದ್ರದ್ದೇ ಇರಲಿ ಮೊದಲು ಸಾಂಬಾರು ಇದ್ದರೆ ಊಟ ಮಾಡ್ತಾರೆ ನಮ್ಮ ಮನೆಯಾಗಂತೂ. ನೋಡ್ರಿ ಈಗಂತೂ ಎಲ್ಲ ಮನೆ ಅಂತ ತೊಳ್ಕೊಳ್ಳೋದಾಗ್ಯದ. ಇವೆಲ್ಲ ಪಾಲಿಸ್ ಪರ್ಸಿಯವ್ರಿ, ಅಷ್ಟೇನು ಟೆನ್ಷನ್ ಇಲ್ಲ ನನಗೆ ಮನೆ ತೊಳೆಯೋದಂತೂ. ಮುತ್ಯ ಅಂತೂ ಪೂಜೆ ಮಾಡ್ಯಾರ ಇವತ್ತು. ಪೂಜೆ ಅಂತೂ ಡೈಲಿ ಅಂತೂ ಮುತ್ಯ ಮತ್ತು ನಮ್ಮ ಗೌಡನೇ ಮಾಡ್ತಾರೆ ಜಾಸ್ತಿ. ನಮ್ಮ ಮನೆಯಾಗಂತೂ ಯಾರೂ ಪೂಜೆ ಮಾಡಂಗಿಲ್ಲ ರೀ. ನಾನು ಮಾಡ್ತೀನಿ ರೀ. ನನಗೇನು ರೀ ಅಷ್ಟೇ ಟೈಮ್ ಸಿಕ್ಕರೆ ಇಷ್ಟೇ ಮಾಡ್ತೀನಿ. ಯಾಕಂದ್ರೆ ಹೊಲಕ್ಕೆ ಹೋಗೋ ಗಡ್ಬಡದಾಗ ನನಗೆ ಅದಕ್ಕೆ ಮನೆ ಕೆಲಸ ಹೊಲಕ್ಕೆ ಹೋಗೋದ್ರಾಗ ಅಷ್ಟು ಟೈಮೇ ಆಗಿಬಿಡ್ತದೆ ರೀ. ಹಾಗಾಗಿ ಜಾಸ್ತಿ ನಾವು ಪೂಜೆ ಮಾಡಂಗಿಲ್ಲ. ಜಾಸ್ತಿ ಏನೋ ಒಂದು ಟೈಮ್ ಸಿಕ್ತಂದ್ರೆ ನಾನು ಪೂಜೆ ಮಾಡ್ತೀನಿ. ಒಂದು ಸ್ವಲ್ಪ ಹೂವು ಅಂತೂ ಲಕ್ಷ್ಮೀ ಮುಖದ ಮೇಲೆ ಒಂದು ಸ್ವಲ್ಪ ಹೂವು ಚೆಂದ ಕುಂತಿದ್ದಿಲ್ಲ ರೀ. ಅದಕ್ಕಾಗಿ ಅದೊಂದು ಸ್ವಲ್ಪ ಚೆಂದ ಕುಂದರ್ಸಕತ್ತಿದ. ಹೂವು ಅಂತೂ ನಮ್ಮ ಗೌಡು ತಂದು ಏರ್ಸ್ಯಾನ ರೀ. ಇಲ್ಲಿ ಅಂಗಳಾಗಿ ಆತವ್ರಿ ಹೂವು ಅಂತೂ ಗೌಡನೇ ತಂದು ಏರ್ಸ್ಯಾನ. ಈಗ ಹೋಗಿ ಒಂದು ಸ್ವಲ್ಪ ಏನೋ ಒಲೆ ಕಡೆ ಏನೋ ನೋಡಿಲ್ಲ ರೀ ನಾ. ಇನ್ನು ಏನು ರೀ ಮಾಡ್ಬೇಕು ಅಡುಗೆ ಎಂಬುದಂತೂ. ಅಡುಗೆ ಅಂತೂ ಮಾಡ್ಬೇಕ್ರಿ ನಾ. ಈಗ ಏನು ರೀ ನೋಡಮ್ರಿ ಮಾಡ್ತೀನಿ. ಒಲೆ ಅಂತೂ ಎಲ್ಲ ತೆಗೆದು ಬಿಟ್ಟವ್ರಿ. ಈಗ ಜಾಸ್ತಿ ಉರಿ ಅಂತೂ ಹತ್ತಂಗಿಲ್ಲ ರೀ ಒಲೆ ತೆಗೆದು ಅಂದ್ರೆ. ಅದಕ್ಕಾಗಿ ಈಗ ಏನು ರೀ ಹಾಕ್ತೀನಿ ರೀ. ಒಂದು ಸ್ವಲ್ಪ ಮೊದಲು ಬೇಳೆ ಹಾಕ್ತೀನಿ ರೀ. ಒಂದಿಷ್ಟು ಅದಕ್ಕಲ್ಲಿಗೆ ಬೇಳೆ ಕೇರ್ಕೊಳಕತ್ತಿದ್ರಿ. ಬೇಳೆ ಹಾಕ್ಬೇಕಂತೇಳಿ ಅವರಂತೂ ಒಲೆಗೆ ಕಟ್ಗೆ ಇದ್ದಿದ್ದಿಲ್ಲ ರೀ. ಹಾಗಾಗಿ ಒಂದು ದಿವಸ ಕಟ್ಗೆ ಒಲೆಗೆ ಇತ್ತು ರೀ. ಯಾಕಂದ್ರೆ ನನ್ನ ಬಳಿ ಅಂತೂ ಗ್ಯಾಸ್ ಇದ್ರ ಭೀ ಗ್ಯಾಸ್ ತುಂಬಿಸಿಲ್ಲ ರೀ ನಾನು. ಗ್ಯಾಸ್ ಅಂತೂ ಅದ ರೀ ಮನ್ಯಾಗ. ಗ್ಯಾಸ್ ಇದ್ರ ಭೀ ನಾ ಗ್ಯಾಸ್ ತುಂಬಿದ್ದಿಲ್ಲ. ಯಾಕಂದ್ರೆ ನನ್ನ ಸಣ್ಣ ಮಗ ಅಂತೂ ಭಾಳ ಕಿಟಕಿದ್ದೀನಿ ರೀ. ಇಷ್ಟು ದಿನ ಗ್ಯಾಸ್ ನಾನು ಒಂದು ಹೊತ್ತಿಗೆ ವಾಲ್ ಚಾಲು ಇಟ್ಟು ಹೋದ. ವಾಲ್ ಚಾಲು ಇಟ್ಟಿದ್ದಿಲ್ಲ ಅಂದ್ರೆ ಭೀ ನಾವು ಹೊಲಕ್ಕೆ ಹೋದ್ಮೇಲೆ ಪಡ್ಸಲ್ಗೆಗಂತೂ ಒಂದು ಮೂಲ್ಯಾಗ ಅದ ರೀ ಗ್ಯಾಸ್. ಅದ್ರ ಮೂಲ್ಯಾಗ ಅಷ್ಟು ಲೈಟ್ ಹೋದು ಅಂದ್ರಂತೂ ಏನು ಮಾಡುತ್ತಾನೆ ಎಂಬುದು ಗೊತ್ತಾಗ್ತಿಲ್ಲ ರೀ. ಅದಕ್ಕಾಗಿ ಗ್ಯಾಸ್ ಒಂದಿನ ಕರ್ಗಿಸಿ ಚಾಲು ಮಾಡೋದು ಅದೆಲ್ಲ ಬಟನ್ ಹೊಡೆಯೋದು ಮಾಡಕತ್ತಿದ್ರು. ಹಾಗಾಗಿ ಬೇಡ ಅಂತ ಕೇಸಿಂದ ಅವ್ನಿಗೆ ತಿಳಿಯೋ ತನಕ ಗ್ಯಾಸೇ ತುಂಬಾರ್ದು ನಾ ಅಂತೇಳಿ ಕೇಸಿಂದ ಈಗ ನಾ ಗ್ಯಾಸ್ ತುಂಬಲಾರ್ದು 1.5 ವರ್ಷ ಆಯ್ತು ರೀ. ಗ್ಯಾಸ್ ಅವ್ನ ಕಲೆಗೆ ತುಂಬಲ್ರಿ ನಾ. ಹೇಳಕ್ಕೆ ಬರೋಂಗಿಲ್ಲ. ಹುಡುಗರು ಭಾಳ ಕಿಟಕನ ರೀ ಅವ. ಅದಕ್ಕಾಗಿ ನಾ ಗ್ಯಾಸ್ ಅವ್ನ ಕಾಲಾಗ ಗ್ಯಾಸೇ ತುಂಬಾರ್ದಂಗಿಲ್ಲ. ಎಷ್ಟೇ ಹೈರಾಣ ಆದ್ರೂ ಭೀ ನಾವು ಒಲೆ ಮೇಲೆ ಮಾಡ್ತೀನಿ ರೀ. ಹಾಗಾಗಿ ಕಟ್ಗೆ ಇಲ್ಲ ಅಂತೇಳಿ ಒಲೆ ಮೇಲೆ ಅಡುಗೆ ಮಾಡಿದ್ರಂತೂ ಕಟ್ಗೆ ಅಂತೂ ಭಾಳ ಹೊತ್ತಾವಲ್ಲ ರೀ.
ಹಾಗಾಗಿ ಅವರು ಒಂದು ಸ್ವಲ್ಪ ಕಟ್ಟಿಗೆ ಇಲ್ಲ ಅಂತೇಳಿ ನೀನು ಹೊಲ್ದಾನು ತೊಗೊಂಡು ಬಂದಿದ್ರಿ ಕಟ್ಟಿಗೆ ಹೊಡ್ಲಿಗತ್ತಾರ ರೊಟ್ಟಿಗೆ ಅಂತೇಳಿ ಕೇಸಿಂದ ಈಗ ಬ್ಯಾಳೆ ಅಂತೂ ಥೋಡೆನೇ ತೊಗೊಂಡಿನಿ ಯಾಕಂದ್ರೆ ಬ್ಯಾಳೆ ಸಾರು ಅಂತೂ ಥೋಡೆ ಮಾಡ್ಬೇಕಲತ್ತೀನಿ. ಒಂದೆರಡು ಪ್ಯಾಕೆಟ್ ಹಾಲು ತೊಗೊಂಡಿದ್ರಿ ಅದಕ್ಕಾಗಿ ಬ್ಯಾಳೆ ಥೋಡೆ ಹಾಕೀನಿ. ಇದಿಷ್ಟು ರೊಟ್ಟಿ ಮಾಡಕತ್ತೀನಿ ರೀ. ಈಗ ರೊಟ್ಟಿ ಅಂತೂ ಭಾಳ ಅದ ರೀ, ಈಗ ಹಂಚಿಟ್ಟಿನಿ. ಎಲ್ಲೂ ಅಂತೂ ರವರ್ ಫೋನ್ ಹೆಚ್ಚಾರಿ ಹೊಡೆದಿಂತ ಮಾತಾಡಕತ್ತಾನ. ಏನೇನೋ ಮಾತಾಡ್ಲಕತ್ತಾರ ರೀ ಅವರು. ಏನು ಒಂದು ಸ್ವಲ್ಪ ಕೆಲಸ ಐತಂತ ಮಾತಾಡಕತ್ತಾರ. ನಮ್ಮ ಚೆನ್ನಮ್ಮಕ್ಕ ಅಂತೂ ಕುಂತಾಡ್ರಿ ಇಲ್ಲ ಹಣೆ ಮೇಲೆ ತುಂಬ ಬಂಡಲ್ ಹಚ್ಚಿಕೊಂಡು ರೆಡಿಯಾಗಿ. ಅದೊಂದು ಏರ್ಬಿಂಡಿ ಹಾಕೊಳ್ಳೋಣ ಕುಂತು ಬಿಡ್ತಾಡ್ರಿ. ಜಾಸ್ತಿ ಕಿವಿನೂ ತಲೆ ಅಂತೂ ಹಿಕ್ಕಂಗಿಲ್ರಿ. ನನ್ನ ಕೈಲೇನೂ ಹಿಕ್ತೀನಂದ್ರು ಜಾಸ್ತಿ ಹಿಕ್ಕಂಗಳಂಗಿಲ್ಲ. ಅದೊಂದು ಏರ್ಬಿಂಡಿ ಹಾಕೊಳ್ಳೋಣ ಕುಂದಿರ್ತಾಳೆ. ರೊಟ್ಟಿ ಅಂತೂ ನೋಡ್ರಿ ಇದಿಷ್ಟು ರೊಟ್ಟಿ ಮಾಡಬೇಕು ಇನ್ನು, ಯಾಕಂದ್ರೆ ಇನ್ನೂ ಕೆಲಸ ಅಂತೂ ಭಾಳ ಅದ ರೀ. ಹೊಲ ಮೇಲೆ ಒಂದು ದಿವಸ ಬ್ಯಾಳೆ ಹಾಕಿ ಮೊದಲು ರೊಟ್ಟಿ ಮಾಡಕತ್ತೀರಿ ನಾನು. ಯಾಕಂದ್ರೆ ಬ್ಯಾಳೆ ಮಾಡಿ ಅನ್ನ ಮಾಡೋದ್ರಾಗ ರೊಟ್ಟಿ ಮಾಡೋಕೆ ಲೇಟ್ ಆಗಿಬಿಡ್ತಲ್ರಿ. ಹಾಗಾಗಿ ಮೊದಲು ಇಷ್ಟು ಬ್ಯಾಳೆ ಹಾಕಿ ರೊಟ್ಟಿ ಮಾಡತ್ತಿದ್ದೆ. ಯಾಕಂದ್ರೆ ಇದಿಷ್ಟು ರೊಟ್ಟಿ ಆಗೋದ್ರಾಗ ಹೊಸ ಬ್ಯಾಳೆ ಕುದಿತಾವ್ರಿ. ಇದಿಷ್ಟು ಬ್ಯಾಳೆ ಸಾರು ಪಾನಿ ಹೊಡೆದು ಅನ್ನ ಮಾಡಿ ಇನ್ನೂ ಒಂದು ಸ್ವಲ್ಪ ಏನ್ರಿ ಗಟ್ಟಿ ಪಲ್ಯ ಮಾಡಬೇಕಲ್ಲ ಇವತ್ತಿನ ರೀ. ಇನ್ನು ಆದರೆ ಏನೋ ಟೈಮ್ ಸಿಕ್ಕಿಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆಲ್ಲ. ಯಾಕಂದ್ರೆ ಇನ್ನು ಬಟ್ಟೆ ಅದು ಹೋಗ್ಯಾವ್ರಿ. ನಾನು ಲೇಟ್ ಆಗ್ತದೆ ಬುತ್ತಿ ಕಟ್ಕೊಂಡು ಊಟ ಮಾಡಿ ಬುತ್ತಿ ಕಟ್ಕೊಂಡು ಹೋಗ್ಬೇಕಂದ್ರೆ ಭಾಳ ಲೇಟ್ ಆಗ್ತದಲ್ರಿ. ಹಂಗಾಗಿ ಕೇಸಿಂದ ಇನ್ನು ಇದಿಷ್ಟು ಮಾಡ್ಬೇಕ್ರಿ ನೋಡಮ್ಮ. ಸಂತಿ ಒಂದು ಅದಲ್ರಿ ಇವತ್ತು. ಇನ್ನು ಸಂತಿಗೆ ಹೋಗ್ಬೇಕು ಅಂದ್ಕೊಂಡಿದ್ದ, ಆದರೆ ಏನು ಸಂತಿಗೆ ಹೋಗೋದಂತೂ ಏನು ಆಗಂಗೆ ಕಾಣಲ್ರಿ. ಇದೇ ಆಲಾಗತ್ತದ ಯಾರಾಯ್ತು ಮನೆ ಒಂದು ತೊಳ್ಕೊಳ್ಳೋದು ಆಯ್ತಲ್ರಿ. ಹಾಗಾಗಿ ಭಾಳ ಲೇಟ್ ಆಯಿತು. ನಮ್ಮ ಚೆನ್ನಮ್ಮಕ್ಕ ಅಂತೂ ಊಟ ಮಾಡಕತ್ತಾಳ್ರಿ. ಖಾರ ಹಾಕೊಂಡು ಊಟ ಮಾಡಕತ್ತಾಳ್ರಿ. ಏನು ಚಪಾತಿ ಹಚ್ಕೊಂಡು ಮಾಡತ್ತಾಳ. ನಮ್ಮ ಜಟ್ಟು ಅಂತೂ ಸಾಲಿಗೆ ನಡ್ದ ನೋಡ್ರಿ. ಜಟ್ಟುದೊಂದು ಟಿಫನ್ ಅವ್ರ ಮಾಮಂದೊಂದು ಟಿಫನ್ ಎರಡು ಟಿಫನ್ ಇಟ್ಕೊಂಡ್ರಿ. ಈಗ ಇವರಿಬ್ರು ಅಂತೂ ಡೈಲಿ ಟಿಫನ್ ಒಯ್ತಾರೆ. ಅದ್ರ ಗೌಡು ಅಂತೂ ಒಯ್ತಾನೆ ಒಯ್ಲಿಕ್ರಿಲ್ಲ. ಯಾಕಂದ್ರೆ ಒಂದು ಸಿಂಗಲ್ ಟಿಫನ್ ಅದ ರೀ ಇವ್ರದ್ದು, ಡಬಲ್ ಟಿಫನ್ ಅದ. ಒಂದ್ರದಾಗ ಸಾರು ಒಂದ್ರದಾಗ ರೊಟ್ಟಿ ಕಟ್ಕೊಂಡು ಹೋಗ್ತಾರ. ಒಂದು ಸಿಂಗಲ್ ಟಿಫನ್ ಇದೆ. ಜಗಳ ತೆಗೆದಾನ ಅವನು ಒಂದು ಟಿಫನ್ ಬೇಕಂತೇಳಿ. ನನಗೆ ಸಂತಿಗೆ ಹೊಲಾದ ಬಟ್ಟೆ ಈಗ ಟಿಫನ್ ಅಂತೂ ತರೋದು ಆಗಿದ್ದಿಲ್ಲ ರೀ. ಅದಕ್ಕಾಗಿ ಇವತ್ತು ಟಿಫನ್ 2 ದಿನ ಆಯ್ತು ರೀ ಅವನು ಟಿಫನ್ ಒಯ್ಯಲಾಗ್ಯಾನ. ಮಧ್ಯಾಹ್ನಕ್ಕೆ ಮನೆಗೆ ಬಂದ ಊಟ ಮಾಡ್ತಾನೆ. ಜಟ್ಟು ಅಂತೂ ನೋಡ್ರಿ ನಡೆದಾನ ಈಗ ಸಾಲಿಗೆ. ಅವ್ರಿಬ್ಬರಿಗೆ ಬಿಟ್ಟೆ ಹೋಗ್ತಾನೆ ರೀ. ಅವ್ನು ಸಾಲಿಗೆ ಏನೋ ದೊಡ್ಡ ಇಲ್ಲೇ ಇದ್ದಿರ್ತಾರೆ ಮಾತ್ರ ಮುಂದೆ ಸಾಲಿಗೆ ಹೋಗ್ತಾನೆ ರೀ. ಮುಂಜಾನೆ ಅಲ್ಲಿ ಹೇಳೋದಂತೂ ಲೇಟ್ ಮಾಡ್ತಾನೆ ರೀ. ಅದ್ರ ಎದ್ದನಂದ್ರೆ ರೆಡಿಯಾಗಿ ಹೋಗೋದಂತೂ ಲೇಟ್ ಇಲ್ರಿ. ಒಂದು ಸಾಲಿಗೆ ಅಂತೂ ಒಟ್ಟು ಒಲ್ಲನಂಗಿಲ್ಲ ರೀ. ಅಷ್ಟು ಫಾಸ್ಟ್ ಸಾಲಿಗೆ ಹೋದಾನ. ಹೋಗಿ ಮತ್ತೆ ಹೊಳೆ ಬಂದ ನೋಡ್ರಿ. ಈಗ ರೊಕ್ಕ ಬೇಕಂತೇಳಿ ರೊಕ್ಕದ ಕಲಾಗ ಜಾಳ ತೆಗೆದು ಬಂದೇನ್ರಿ. ರೊಕ್ಕ ಬೇಕಂತ ಹೇಳಿ ಅವ್ರ ಪಪ್ಪ ಕೇಳಕತ್ತೀನಿ ರೊಕ್ಕ. ಅವ್ರ ಪಪ್ಪ ನೆಕ್ರಿ ಮಾಡಿ ಇನ್ನೇನು ಕೊಡು ನನಗಂತ ಹೇಳಿದ್ರು. ಆದ್ರೂ 3 ರೂಪಾಯಿ ಕೊಟ್ಟಿದ್ರಿ ಅವನಿಗೆ. ಆದ್ರೆ ನಾವಲ್ಲ 3 ರೂಪಾಯಿ ಅಂತೇಳಿ ಕಿಸಿಂದ ಜಗಳ ತೆಗ್ದ ನಡ್ದಾನ. 3 ರೂಪಾಯಿ ಕೊಟ್ರು ನಾವಲ್ಲ ಅಂತೇಳಿ ಅವ್ರ ಮುತ್ತೆ ಕರ್ಕೊಂಡು ನಡ್ದಾನ್ರಿ. ನನಗೆ 10 ರೂಪಾಯಿ ಬೇಕಂತೇಳಿ. ಮುತ್ತೆ ಅಂತೂ ಹೋಲಿಗುತ್ತಾರ್ರಿ ಅವನು ಕೂಡ. ಇವತ್ತು ಸಂತಿ ಅಂತೂ ಅದಲ್ರಿ. ಸಂತಿಗಂತೂ ನಡೆದಾರ್ರಿ ಅವ್ರಿಗೆ. ಸಂತಿ ಮಾಡ್ಕೊಂಬರ್ಬೇಕಂತೇಳಿ ಮನೆ ಅಫ್ಜಲ್ಪುರದೆಲ್ಲ ಮಾಡ್ಕೊಂಬಂದಿರಿ. ಕಿರಾಣಿ ಸಂತಿ ಅದೆಲ್ಲ. ಹಾಗಾಗಿ ಒಂದು ಸ್ವಲ್ಪ ತರದೈತೆ ಇವತ್ತು ಸಂತಿ ಅಂತೂ. ಹಾಗಾಗಿ ನಾನು ಹೋಗಲಿಲ್ಲ. ಬಟ್ಟೆ ಅದು ಹೋಗ್ಯಾವಲ್ರಿ. ಅವ್ರ ಸಂತಿಗೆ ಹೋಗಿ ಬರೋದ್ರಾಗ ಅದಷ್ಟು ಬಟ್ಟೆ ಹೋಗ್ಯದು ಬುತ್ತಿ ಕಟ್ಕೊಳ್ಳೋದಾರೆ ಅಂತೇಳಿ ನಾನು ಹೋಗ್ಲಿಲ್ರಿ ಸಂತಿಗೆ. ಇವತ್ತು ಅವರೇ ನಡೆದಾರ. ಈಗ ನೋಡ್ರಿ ಸಂತಿಗಂತೂ ಹೋಗಿ ಬಂದಾರ್ರಿ. ಈಗ ಒಂದು ಸ್ವಲ್ಪ ದೊಡ್ಡನೆ ಬಂದರಿ. ಸಂತಿ ಅಂತೂ ಭಾಳ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ಅಫ್ಜಲ್ಪುರದು ಮಾಡ್ಕೊಂಬಂದಿರಿ ಕಿರಾಣಿ ಸಂತಿ. ಅದು ಒಂದು ಸ್ವಲ್ಪ ಬಾಡೆ ಥರದಿತ್ತು. ಎಣ್ಣೆ ಅಂತೂ ತಂದಿದ್ದಿಲ್ಲ ರೀ. ಅದಕ್ಕೆ ಎಣ್ಣೆ ತೊಗೊಂಡು ಒಂದು ಸ್ವಲ್ಪ ಪಾಡು ತೊಗೊಂಡು ಬಂದಾರ. ಈಗ ನೋಡ್ರಿ ಈಗಂತ ಈಗ ಹೊಲಕ್ಕೆ ಬಂದಿದ್ದೆ ನಾವು. ಟೈಮ್ ಅಂತೂ ಈಗ 10-10:30 ಇದಾಗ್ಯದ್ರಿ. ಒಂದು ಸ್ವಲ್ಪ ಇನ್ನು ಏನು ಅದನ್ರಿ ಕೆಲಸ ಅಂತೂ ಹೊಲಕ್ಕೆ ಬಂದ್ರಂತೂ ಕೆಲಸ ಅಂತೂ ಭಾಳ ಇದ್ದಿರ್ತದೆ ರೀ. ಇದೇ ಮಾಡ್ಬೇಕಂತ ಅಂದ್ಕೊಂಡು ಬಂದಿರ್ತೇವೆ. ಅದು ಬಿಟ್ಟು ಮತ್ತೊಂದು ಮಾಡೋದು, ಮತ್ತೊಂದು ಬಿಟ್ಟು ಮತ್ತೊಂದು ಮಾಡೋದು ಇದ್ದಿರ್ತದೆ ರೀ. ಹೊಟ್ಟೆ ಹಾಕ್ಬೇಕಂತೇಳಿ ಬಂದಿದ್ದೇವೆ ರೀ. ಹೊಟ್ಟಂತೂ ಬೇರೆ ಹೊಲ್ದಾಗದಲ್ರಿ. ರಾಶಿ ಅಂತೂ ಬೇರೆ ಹೊಲ್ದಾಗದ. ಅದಿಟ್ಟು ಹೆಣ್ಣು ಕೆಲಸ ಮಾಡಕತ್ತಾರ್ರಿ ಅವರು. ಯಾಕಂದ್ರೆ ಮುಂಜಾದಂತೂ ಬರೋದಾಗಿದ್ದಿಲ್ಲ ರೀ ಅವ್ರಿಗೆ. ಇವತ್ತು ಸಂತಿ ಇತ್ತಲ್ರಿ. ಅದಕ್ಕಾಗಿ ಈಗ ಬಂದು ಹೆಣ್ಣು ಕೆಲಸ ಮಾಡತ್ತಾರ. ಏನು ಹೊಟ್ಟು ತರ್ತಾರೋ ಏನು ಮಾಡ್ತಾರ್ರಿ. ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ರೀ 9 ಗಂಟೆ ಮುಂಜಾನೆ 8 ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ನಾನು. ಯಾಕಂದ್ರೆ ವಿಡಿಯೋ ಸುತ್ತ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಮಾತಾಡತ್ತೀನಿ. ಈಗಷ್ಟೇ ಹೊಲಕ್ಕೆ ಬಂದಿದ್ದೇವೆ ರೀ. ಹೊಲದಾಗ ಒಂದು ಸ್ವಲ್ಪ ಹೊಟ್ಟೆ ತುಂಬಬೇಕಲ್ಲತ್ತಿದೆ ರೀ. ಮಣ್ಣು ರಾಶಿ ಆಗಿತ್ತಲ್ರಿ. ಹೊಟ್ಟಂತೂ ತುಂಬಿದಿಲ್ಲ. ಅದೇ ಹೊಟ್ಟೆ ತುಂಬಿ ತಂದು ಮೆಟಿಗೆ ಹಾಕಬೇಕಲ್ಲತ್ತಿದ್ದೇವನ. ಈಗ ಟೈಮ್ ಅಂತೂ 2 ಆಗ್ಯದ ರೀ. ಊಟದ ಟೈಮ್ ಆಗ್ಯದ. ಹಾಗಾಗಿ
ಒಂದು ಸ್ವಲ್ಪ ಗೋಧಿ ಗಡಿ ಹೊಡೆದ್ರಿ ಇಡ್ತಕ್ಕ. ಈಗ ಎತ್ಗಳಿಗೆ ನೀರು ಕುಡ್ಸಕತ್ತಾರನ. ಇನ್ನೂ ಊಟ ಮಾಡಿಲ್ರಿ, ಆದ್ರೆ ಈಗ ಊಟ ಮಾಡಬೇಕು. ಇವತ್ತು ತೊಗರಿ ರಾಶಿ ಆಗಿತ್ತಲ್ರಿ, ಅದೇ ಹೊಟ್ಟೆ ತರಬೇಕಂದಿದ್ದೆವು. ಆದರೆ ಈಗಲ್ಲಿ ಹೊಡೆ ತರೋದು, ಯಾಕಂದ್ರೆ ಗೋದ್ಯಾಗಂತೂ ಒಂದು ಸ್ವಲ್ಪ ಹುಲ್ಲು ಭಾಳ ಆಗ್ಯದ್ರಿ. ಅದಕ್ಕಾಗಿ ಎಡೆ ಹೊಡೆದು ಬೋದ್ ಏರ್ಸ್ಬೇಕಂತೇಳಿ ಹೊಡೆ ತರೋದಂತೂ ಕ್ಯಾನ್ಸಲ್ ಆಯ್ತು ರೀ. ಅದಕ್ಕಾಗಿ ಎಡೆ ಹೊಡೆದಾರಿ ಹೇಳ್ತಕ್ಕ, ಇನ್ನೂ ಬೋದ್ ಏರ್ಸಿಲ್ರಿ. ಅದಕ್ಕೆ ಊಟ ಮಾಡಿ ಏರ್ಸ್ಬೇಕಂತೇಳಿ ಬಿಟ್ಟಾರ. ಅದಕ್ಕಾಗಿ ಊಟ ಮಾಡಿ ಹೋಗ್ಬೇಕಂತೇಳಿ ಕೇಸಿಂದ ಎತ್ಗಳು ನೀರು ಕುಡಿಸ್ಕೊಂಡು, ಎತ್ಗಳಿಗೆ ಭೀ ಮುಂಜಾನೆ ನೀರು ಕುಡ್ದಿದ್ದಿಲ್ಲ ರೀ ಭಾಳ ಎತ್ಗಳು. ಅದಕ್ಕಾಗಿ ಮಧ್ಯಾಹ್ನ ಟೈಮ್ ಆಗ್ಯಾವ ಅಂಥೇಳಿ ಎತ್ಗಳಿಗಂತೂ ನೀರು ಕುಡ್ಸಕ್ಕೆ ತಂದಿದ್ರಿ. ಈಗ ಅಂತೂ ಊಟ ಮಾಡ್ಬೇಕ್ರಿ, ನಾವು ಊಟ ಮಾಡ್ತೇವೆ. ಊಟ ಮಾಡಂತೂ ಒಂದು ಸ್ವಲ್ಪ ಎಲ್ಲ ಎಡೆ ಹೊಡೆದು ಇಟ್ಟಾರ್ರಿ. ಈಗ ಗೋಧಿ ಅಂತೂ ಅದಿಷ್ಟು ಗೋಧಿ ಬೋಧಿ ಹರಿಸ್ತಾರೆ ಇವತ್ತು. ಬರ್ಲಿ ಯಾಕೆ ಊಟ ಮಾಡಲ್ಲ? ಹೋಗ್ತೇವ್ರೀಗ ಊಟ ಮಾಡ್ತೇವೆ. ಹೋಳಿಗೆ ಅಂತೂ ಒಂದು ಸ್ವಲ್ಪ ಬಿಸಿಲಿಗೆ ಖಡಾಕಲ್ಲಿ ಅಂತೇಳಿ ಇಟ್ಟಿದ್ರಿ. ಅದ್ರ ಬಿಸಿಲಿಗಂತೂ ಒಂದು ಸ್ವಲ್ಪ ಖಡಾಕಾಗ್ಯಾವ. ಇದಕ್ಕಂತೂ ನೀರು ಬಿಟ್ಟಾರಿ, ಯಾಕಂದ್ರೆ ಮನೆ ನೀರಿಗೆ ಭಾಳ ಬಂದಿತ್ತಿದು. ಒಂದು ಸ್ವಲ್ಪ ಆ ಕಡೆ ಜೋಳಕ್ಕೆ ಗೋಧಿಗೆ ಬಿಟ್ಟಿರಲ್ರಿ, ಹಾಗಾಗಿ ಇದಕ್ಕೆ ನೀರು ಬಿಡೋದೇ ಆಗಿದ್ದಿಲ್ಲ. ಅದಕ್ಕೆ ನೀನು ಉಣಿಸ್ದಂಗೆ ಕಾಣ್ತಾರೆ. ಇದಕ್ಕೆ ನೀರು ಹಸಿ ಆಗಿಬಿಟ್ಟದ. ಈಗ ಊಟಕ್ಕಂತೂ ಬಂದು ಕುಂತಾರೆ ಅವರು. ಗಿಡದ ಬುಡಕ್ಕೆ ಕೂಡ ಅದು ಎಲ್ಲ ಇಲ್ಲೇ ಇಟ್ಟಿದ್ರಿ. ನಾನು ಇಲ್ಲಿ ಒಂದು ಸ್ವಲ್ಪ ನಾನು ಕೆಲಸ ಐತ್ರಿ ನಂದು, ಅದಕ್ಕಾಗಿ ಕೆಲಸ ಮಾಡುತ್ತಿದ್ದೆ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದೆರಡು ಮನೆ ತೊಗರಿ ರಾಶಿ ಆಗಿತ್ತಲ್ರಿ, ಇವೆಲ್ಲ ಫಾಟ್ ಅದು ತೆಗಿತಿದ್ದಿಲ್ಲ. ಒಂದು ಸ್ವಲ್ಪ ತೊಗರಿ ಎಲ್ಲ ಹಾಗೆ ಬಿದ್ದು ಇದ್ರ ಪಾಟಿ ಮೇಲೆ. ಅದಕ್ಕಾಗಿ ಅವಾಗ ಮಾಡಕತ್ತಿದ್ದೆ, ಫಾಟಾಗಿ ಮಾಡಿ ಚೆಲ್ಲಿದಿತ್ತು ಇಡ್ಲಾಗತ್ತಿದ. ಎತ್ತುಗಳಂತೂ ಊಟ ಮಾಡತಕ್ಕ ಅಂತೇಳಿ ಇಲ್ಲೇ ತೊಗರಿ ಹೊಲ್ದಾಗೆ ಬಿಟ್ಟಾರಿ. ಒಂದು ಸ್ವಲ್ಪ ಕರಿಕಿ ಅದ ಅಲ್ಲೇ ತಿರುಗಾಡ್ತಾವ ಅಂತೇಳಿ. ಮೇವು ಅಂತೂ ಈಗ ಹಸಿ ಮೇವು ಅಂತೂ ಎಲ್ಲಿ ಇಲ್ಲಲ್ರಿ. ಹಾಕಿದ್ರೆ ರೊಟ್ಟಿ ಆಗಬೇಕು, ಹಾಲಿಲ್ಲಂದು ಹಾಕ್ಲಿ ಅಂದ್ರೆ ಮೇವು ಕೊಯ್ದು ಹಾಕ್ಬೇಕ್ರಿ. ಅದಕ್ಕಾಗಿ ಇಲ್ಲೇ ಬಿಟ್ಟಾರ ಅವರು. ಅವರು ಕುಂತಾರಿ ಊಟ ಮಾಡ್ಲಿಕ್ಕೆ. ಅದಕ್ಕೆ ನಾನು ಊಟ ಮಾಡ್ಬೇಕಂತೇಳಿ ಹೊಂಟೀನಿ ಈಗ. ಎಡಿ ಹೊಡ್ಲಿಕತ್ತಾರ್ರಿ ಇವತ್ತು. ಒಂದು ಸ್ವಲ್ಪ ಗಳೆ ಎಲ್ಲ ದಿಂಡಿಗೆ ಹತ್ಕೇಸಿಂದ ಮುಚ್ಚಿಬಿಟ್ಟದ್ರಿ ಜಮಿ ಪೂರ. ಹಾಗಾಗಿ ನೈಟ್ ಮುಚ್ಚಿ ತೆಗಿಲಾಗತ್ತೀನಿ. ಗೋಧಿಗೆ ಬೋಧಿ ಎರ್ಸಕತ್ತಾರ್ರಿ, ನೀರು ಬಿಡ್ಲಕತ್ತದ. ಅದ್ರ ಪೈಲೆ ಒಂದು ಸಲ ಎಡೆ ಹೊಡೆದಾರ್ರಿ. ಈಗ ಎಡೆ ಹೊಡೆದ್ಮೇಲೆ ನೀರು ಹೋಗ್ಬೇಕಲ್ರಿ, ಹಂಗಾಗಿ ಬೋಧಿ ಎರ್ಸತ್ತಾರ. ಗೋಧಿ ಅಲ್ರಿ, ಇದು ಜಮಿ ಅದ. ಗೋಧಿ ಅಂತೂ ಅಲ್ಲೇ ಅದ ನೋಡ್ರಿ, ಇದು ಜಮಿ ಅದ ರೀ. ಹಾಂ, ಮೆಕ್ಕೆಜೋಳ ಭಾಳ ಕಲ್ಸ್ಯಾರಿ ಜವ್ಯಾಗ, ಹಂಗಾಗಿ ಮೆಕ್ಕೆಜೋಳ ಭಾಳ ಬಂದದ. ಎಡಿ ಅಂತೂ ಹೊಡ್ಯೋದಾಗ್ಯದ್ರಿ. ಇನ್ನೊಂದು ಸ್ವಲ್ಪ ಅದ, ಅದಿಷ್ಟು ಹೊಡ್ಲಿಕತ್ತಾರ. ಆಯ್ತು ರೀ, ಹೊತ್ತು ಹೋಗ್ಯದ ಈಗ. ಟೈಮ್ ಭೀ 5:05 ಅಲ್ಲತ್ತದ ರೀ.
ಸ್ವಲ್ಪ ಎತ್ಕೊಂಡು ನೀರು ಕುಡಿಸಿ ಮೇವು ಹಾಕೋದ್ರಾಗ ಅದೇ ಟೈಮ್ ಆಗಿಬಿಡ್ತದೆ. ಮನೆಗೆ ಹೋಗೋ ಟೈಮೇ ಆಗ್ಬಿಡ್ತೀರಿ ಯಾಕದೆಲ್ಲ ಆ ಕಡೆದಷ್ಟು ಹೊಡೆದ ರೆಡಿ. ಇದಿಷ್ಟು ಜಮೀನು ಇನ್ನೊಂದಿಷ್ಟು ಓದಿತ್ತು ಅದಿಟ್ಟು ತಿರ್ಲಿಗತ್ತರ ಇನ್ನೊಂದು 2 ಸಾಲವ. ನಾನು ನಾಳೆಗೆ ನೀರು ಬಿಡ್ಬೇಕಲ್ರಿ, ಅದಕ್ಕಾಗಿ ಮುಂಜಾನೆ ಹತ್ತ ಎಡೆ ಹೊಡೆದಾರ. ಈಗ ಅದಕ್ಕೆ ಬೋದ್ ಎರ್ಸಿರ್ತಾರೆ ರೀ, ಯಾಕಂದ್ರೆ ಇಷ್ಟು ದಿನ ನೀರು ಉಣ್ಸಕ್ಕೆ ಭಾಳ ಜಮ ತಿಂದ್ರಿ ಅದು ಗೋಧಿ ಜಮಿ ಅಂತೂ. ಅದಕ್ಕಾಗಿ ಈಗ ಬೋದ್ ಹಾಕಿಬಿಟ್ಟಾರೆ. ಅದಕ್ಕೆ ಪೈಪಿಲೆ ನಳದ ಪೈಪ್ ಹಾಕಿಬಿಡ್ಬೇಕಂತ ಹೇಳಿ. ಆಯ್ತು ನೋಡ್ರಿ ಎಡಿ ಹೊಡೆದಂತು. ಈಗ ಇನ್ನು ಕುರಿಗಳಿಗೆ ಒಂದಿಷ್ಟು ಮೇವು ನಿನ್ನಂತೂ ತಂದಿದ್ದಿಲ್ರಿ ಅವ್ರು ಕುರಿಗಳಿಗೆ. ಕುರಿಗೆ ಮೇವೇ ಇದ್ದಿಲ್ರಿ ಮುಂಜಾನೆ ಒಂದು ಸ್ವಲ್ಪ ಅದೇ ಬಾಟಿ ಕಿತ್ಕೊಂಬಂದಿರು, ಬಾಟಿನೇ ಅದ. ಅದಕ್ಕೆ ಇವತ್ತೊಂದು ಸ್ವಲ್ಪ ಯಾವುದೇನ್ರಿ ಕುರಿಗಳಿಗೆ ಮೇವು ಮಾಡ್ಕೋಬೇಕಲ್ಲ ತಿಂದ್ರಿ. ನೋಡ್ಬೇಕ್ರಿ ಒಂದು ಸ್ವಲ್ಪ ಏನ್ರಿ ಕುರಿಗಳಿಗೆ ಮೇವು ಮಾಡ್ಕೋತೀನಿ. ಟೈಮ್ ಭೀ 5:30 ಆಗ್ಯದ. ಈಗ ಹೋಗೋ ಟೈಮ್ ಆಗ್ಯಾರ ರೀ, ನೀನು ಅರ್ಧ ಗಂಟೆದಾಗಂತೂ ಸೂರ್ಯ ಮುಳುಗ್ತಾನ್ರಿ. ಇವತ್ತೊಂದು ಸ್ವಲ್ಪ ಮಾಡಿ ಅದ ರೀ ಫುಲ್ಲ. ಹಾಗಾಗಿ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲಾಗ್ಯದ, ಅಷ್ಟು ಮಾಡ್ಯಾಗ್ಯದ. ಒಂದು ಸ್ವಲ್ಪ ಮುಂಜಾನೆ ಹಿಡಿದು ಮಾಡಿ ಅದ ರೀ. ಭಾಳ ಏನು ನಾನು ಬಿಸಿಲೇ ತೆರೆದಿಲ್ಲ ರೀ ಇವತ್ತು, ಮಾಡಿ ಫುಲ್ ಮಾಡಿ ಅದ ಇವತ್ತು. ಮೊದಲಿಗೆ ಗೋಧಿ ಅಂತೂ ಭಾಳ ಸಣ್ಣ ಇತ್ತು, ಹಾಗಾಗಿ ಈಗೊಮ್ಮ ಅಫ್ಜಲ್ಪುರ್ ಹೋಗಿ ಎಣ್ಣೆ ತಂದು ಹೊಡೆದಾರಿ. 1-2 ಸಲ ಎಣ್ಣೆ ತಂದು ಹೊಡೆದ ಮೇಲೆ ಗೋಧಿ ಅಂತೂ ಮತ್ತೆ ಸುಧಾರಿಸ್ಯದ್ರಿ. ಪೈಲೆ ಎಣ್ಣೆ ಹೊಡ್ಯಕ್ಕಿಂತ ಮೊದಲಂತೂ ಭಾಳ ಸಣ್ಣ ಇತ್ತು ಗೋಧಿ. ನಮ್ಮ ಊರಂತೂ ನೋಡ್ರಿ ಎಷ್ಟು ದೂರ ಅದ, ಹೊಲ ಎಷ್ಟು ದೂರ ಅದ, ಊರು ಎಷ್ಟು ದೂರ ಅದ ನೋಡ್ರಿ. ಅಷ್ಟು ದೂರ ಅದ ರೀ ಊರು. ಅಲ್ಲಿ ಟವರ್ ಕಂಬ ಕಾಣತ್ತಲ್ರಿ, ಅಂದ್ರೆ ಭಾಳ ಕಡೆಗೆ ಬರೋಂಗಿಲ್ಲ ರೀ ವಿಡಿಯೋಸ್ ಅಂತೂ. ಯಾಕಂದ್ರೆ ಭಾಳ ದೂರ ಅದ ರೀ ಊರು, ಮತ್ತು ಒಂದು 3 ಕಿಲೋಮೀಟ್ರ್ ಅದ ರೀ ಇದು ರೋಡಿಲಿ ಹೋದ್ರೆ. ಹಾಗಾಗಿ ವಿಡಿಯೋಸ್ ಅಂತೂ ಭಾಳ ಡಿಮ್ ಬರ್ತಾರೆ. ಮನೆಗಂತೂ ಹೊಂಟಿವ್ರಿ. ಟೈಮ್ ಅಂತೂ ಈಗ 6:30 ಆಗ್ಯದ. ಒಂದು ಸ್ವಲ್ಪ ಗಾಡಿ ಮಟ್ಟಿಗೆ ಬೆಲೆ ಕಚ್ಚಿರಲ್ರಿ ಕಚೇರಿ, ಹಾಗಾಗಿ ಗಾಡಿ ತೊಗೊಂಬರ್ಲಕ್ಕೆ ಹೋಗ್ಯಾರ ಅವ್ರು ಭೀ. ನೀವು ತೋತ್ ಮ್ಯಾಲ ಹಾಂ ಎಲ್ಲಿವ ಇಲ್ಲೊಂದು ದಿವಸ ಮೆಕ್ಕಿಕಾಯಿ ಇಟ್ಟಾರಿ. ಅದಕ್ಕೆ ಇಷ್ಟು ಮೆಕ್ಕಿತೀನಿ ತೊಗೊಂಡು ಹೋಗ್ತೀನಿ ಮನೆಗೆ. ಕಡ್ದಾಗ ತೊಗೊಂಡು ಎತ್ಕೊಂಡು ನೀವು ಹಾಕ್ಯಾರಲ್ರಿ, ಇಷ್ಟು ಕಡ್ದಿರು